ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ಫ್ಲವರ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಈಗ ಸೀರೆನ ಫ್ರಂಟ್ ಸೈಡಲ್ಲಿ ವರ್ಕ್ ಮಾಡಬೇಕು. ಫಸ್ಟು 6 ದಾರನ ಗಂಟು ಹಾಕ್ಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ಲಾಕ್ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಅಪೋಸಿಟ್ ಕಲರ್ ಹಾಕ್ತಾಯಿದ್ದೀನಿ. ಸೊ ಪಿಂಕ್ ಕಲರ್ದು ಫ್ಲವರ್ ಬರುತ್ತೆ. ನಾನಿಲ್ಲಿ ಆರೆಂಜ್, ಇನ್ನೊಂದು ಕಲರ್ ಆರೆಂಜ್ ಇದೆ, ಸೊ ಅದನ್ನು ಬೇಸ್ ಲೈನ್ ಆಗಿ ವರ್ಕ್ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಚೈನ್ಸ್ ಹಾಕೋಣ. ಇಲ್ಲಿ ಟೋಟಲಾಗಿ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ 4 ಚೈನ್ ಹಾಕಬೇಕು. ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಬೇಕು, ಮತ್ತು 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಕಂಟಿನ್ಯೂ ಇಲ್ಲಿ 4 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಹೋಗಬೇಕು ಪೂರ್ತಿ ಸೀರೆ ಎಂಡ್ವರೆಗೂ. ಇದು ಬೇಸ್ ಲೈನು. ಆಮೇಲೆ ಇದು ಫಸ್ಟ್ ಸ್ಟೆಪ್. ಇದರಲ್ಲಿ 3 ಸ್ಟೆಪ್ ಬರುತ್ತೆ. ಸೊ ಇದು ಫಸ್ಟ್ ಸ್ಟೆಪ್. ಇದೇ ಬೇಸ್ ಲೈನ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ 4 ಚೈನ್ಸ್ ಹಾಕಿ ಸೀರೆಗೆ ಲಾಕ್ ಮಾಡ್ಕೊಂಡು ಹೋಗಬೇಕು ಕಂಟಿನ್ಯೂ. ಸೊ ಪೂರ್ತಿ ಹಾಕಿ ತೋರಿಸ್ತಿದೆ ನೋಡಿ. ನಾನು ಇಲ್ಲಿ ಪೂರ್ತಿ ಸೀರೆ ಬರೀ 4 ಚೈನ್, ತುಂಬ ಈಸಿ ಇದೆ. 4 ಚೈನ್ಸ್ ಹಾಕ್ಕೊಂಡು ಹೋಗಬೇಕು. ಎಂಡಲ್ಲಿ 4 ಚೈನ್ ಹಾಕಿ ಒಂದು ಸರ್ತಿ ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈಗ ಪೂರ್ತಿ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿಬಿಡಿ. ಯಾಕಂದರೆ ಈಗ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ನ ಬ್ಯಾಕ್ ಸೈಡಿಂದ ಹಾಕಬೇಕು. ಪೂರ್ತಿ ಬ್ಯಾಕ್ ಸೈಡಿಂದನೇ ಹಾಕ್ಕೊಂಡು ಹೋಗಬೇಕು. ಸೊ ಇಲ್ಲಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈಗ ಇದೇ ಕಂಟಿನ್ಯೂ ದಾರನೇ, ಅದೇನೋ ಕಟ್ ಮಾಡೋ ನೆಸೆಸಿಟಿ ಇಲ್ಲ. ಇದೇ ದಾರನೇ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕು. ಸೊ ನಾನು ನಿಮಗೆ ತೋರ್ಸೋಕ್ಕೆ ವಿಡಿಯೋ ಮಾಡೋಕ್ಕೆ ಅಂತ ಅದು ಲಾಕ್ ಹಾಕಿಟ್ಟಿದ್ದೀನಿ. ಇಲ್ಲಾಂದರೆ ಕಂಟಿನ್ಯೂ ನೀವು ಅಲ್ಲಿ ಲಾಕ್ ಮಾಡಿದ ಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ಪೂರ್ತಿ ಅದು ಫಸ್ಟ್ ಸ್ಟೆಪ್ ಆದಮೇಲೆ ಸೆಕೆಂಡ್ ಸ್ಟೆಪ್ಪಿಗೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ 5 ಚೈನ್ಸ್ ಹಾಕಬೇಕು. ಫಸ್ಟು ಮತ್ತು ಲಾಸ್ಟು 5 ಚೈನ್ಸ್ ಹಾಕಬೇಕು ಸೀರೆ ಎಂಡಿಗೆ. 5 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಒಂದು ಡಬಲ್ ಕ್ರೋಶಾ ಕಂಬ ಮಾಡಿದ ಮೇಲೆ 2 ಚೈನ್ಸ್ ಹಾಕಬೇಕು. 2 ಚೈನ್ಸ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದೇ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಮಾಡಬೇಕು. ಒಂದು ಡಬಲ್ ಕ್ರೋಶಾ ಮಾಡಿ ಮತ್ತೆ 2 ಚೈನ್ ಮತ್ತೆ ಒಂದು ಡಬಲ್ ಕ್ರೋಶಾ. ಸೊ ಇಲ್ಲಿ ನಾವು 5 ಚೈನ್ ಹಾಕಿದ್ದೀವಲ್ಲ, ಅದರಲ್ಲಿ 3 ಚೈನ್ಗಳು ಒಂದು ಡಬಲ್ ಕ್ರೋಶಾ ಇದ್ದಂಗೆ, ಇನ್ನೆರಡು ಚೈನು ಒಂದು ಡಬಲ್ ಕ್ರೋಶಾ ಆದಮೇಲೆ 2 ಚೈನ್ಸ್ ಏನು ಹಾಕ್ತೀವಲ್ಲ ಆ ರೀತಿ ಇದ್ದಂಗೆ, ಅದು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಸೊ ಒಂದು 4 ಚೈನ್ ಒಳಗಡೆ 4 ಡಬಲ್ ಕ್ರೋಶಾ ಕಂಬಗಳು ಬರಬೇಕು. ಸೊ 4 ಡಬಲ್ ಕ್ರೋಶಾ ಕಂಬ, ಅದಾದಮೇಲೆ 2 ಚೈನ್ಸ್ ನಡಕ್ಕೆ ಆ ರೀತಿ ಹಾಕ್ಕೊಂಡು ಹೋಗಬೇಕು. ಮತ್ತು 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟ್ 4 ಚೈನ್ಗೆ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶಾ ಮಾಡಬೇಕು. ಒಂದು ಡಬಲ್ ಕ್ರೋಶಾ ಮಾಡಿ ಮತ್ತೆ 2 ಚೈನ್ ಮತ್ತು ಒಂದು ಡಬಲ್ ಕ್ರೋಶಾ, 2 ಚೈನ್ ಒಂದು ಡಬಲ್ ಕ್ರೋಶಾ. ಸೊ ಕಂಟಿನ್ಯೂ ಹೀಗೆ ಮಾಡ್ಕೊಂಡು ಹೋಗಬೇಕು ಪೂರ್ತಿ 4 ಚೈನಿಗೆನೂ ಕೂಡ ಹೀಗೆ ಮಾಡ್ಕೊಂಡು ಹೋಗಬೇಕು ಕಂಟಿನ್ಯೂ ಪೂರ್ತಿ ಸಾರಿ. ಸೊ ಇಲ್ಲಿ 4 ಕಂಬ ಬರಬೇಕು. ಒಂದು 4 ಚೈನಲ್ಲಿ 4 ಕಂಬ, ಒಂದು ಕಂಬ ಆದಮೇಲೆ 2 ಚೈನ್ಸ್ ಹಾಕ್ಕೊಂಡು ಹೋಗಬೇಕು. ಸೊ ಇಲ್ಲಿ ಲಾಸ್ಟಲ್ಲಿ ಮಾತ್ರ 3 ಕಂಬ ಹಾಕಿ ಒಂದು 5 ಚೈನ್ ಹಾಕಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಪೂರ್ತಿ ಮಾಡ್ಕೊಂಡು ಹೋಗಬೇಕು. ಸೊ ಒಂದು 4 ಚೈನಲ್ಲಿ ನಿಮಗೆ 4 ಕಂಬ ಬರುತ್ತೆ. ಆಮೇಲೆ 3 ಬ್ಲಾಕ್ಸ್ ಬರುತ್ತೆ. ಈ ರೀತಿ 4 ಕಂಬಕ್ಕೆ 3 ಬ್ಲಾಕ್ಸ್ ಬರುತ್ತೆ. ಸೊ ಇದನ್ನ ಬ್ಯಾಕ್ ಸೈಡಿಂದನೇ ಹಾಕಬೇಕು ಪೂರ್ತಿ. ಇದು ಸೆಕೆಂಡ್ ಸ್ಟೆಪ್ಪು. ಫಸ್ಟ್ ಸ್ಟೆಪ್ಪು ಫ್ರಂಟ್ ಸೈಡಿಂದ ನಾವು ಹಾಕಿರಬೇಕು. ಇದು ಸೆಕೆಂಡ್ ಸ್ಟೆಪ್ಪು ಪೂರ್ತಿ ಬ್ಯಾಕ್ ಸೈಡಿಂದ ಹಾಕಬೇಕು. ನೀವು 2 ಚೈನ್ನ ಮಿಸ್ ಮಾಡಬಾರ್ದು. ಒಂದು ಕಂಬ ಆದಮೇಲೆ 2 ಚೈನ್ ಹಾಕೋದು ಮಿಸ್ ಮಾಡಬಾರ್ದು. ಯಾಕಂದರೆ ಅದೇ ಮೇನ್ ಆಗಿರೋದು ಇದರಲ್ಲಿ. ಫ್ಲವರ್ ಮಾಡಬೇಕಂದ್ರೆ ನೆಕ್ಸ್ಟು ಅದೇ ಮೇನು. ಸೊ ಇದು ಬ್ಯಾಕ್ ಸೈಡಿಂದ, ಇದು ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ಡಿಸೈನ್. ಪೂರ್ತಿ ಹಾಕಿದ ಮೇಲೆ ಲಾಸ್ಟಲ್ಲಿ ಐತಲ್ಲ, ನಾನಿಲ್ಲಿ 3 ಕಂಬ ಆದಮೇಲೆ ಒಂದು 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಸೆಕೆಂಡ್ ಸ್ಟೆಪ್ಪಿಗೆ ದಾರ ಗಂಟು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಪಿಂಕ್ ಕಲರ್ ಅಪೋಸಿಟ್ ಯಾವ ಕಲರ್ ಇನ್ನೊಂದಿರುತ್ತೆಲ್ಲ ಸೀರೆಲಿ, ನೀವು ಆ ಕಲರ್ ತೊಗೊಂಡು 2 ಟೈಮ್ಸ್ ಇಲ್ಲಿ 2 ದಾರ ಸೇರಿ ಗಂಟು ಹಾಕ್ಕೊಳ್ಳಿ. ಸೊ ಈ ಗಂಟು ಹಾಕ್ಕೊಂಡಿದ್ದ ದಾರ ಏನಿದೆಲ್ಲ ಆಮೇಲೆ ನಾವು ಲಾಸ್ಟಲ್ಲಿ ಕುಚ್ಚು ಕಟ್ತೀವಲ್ಲ ಅದರೊಳಗೆ ಸೇರಿಸ್ತಿದ್ದೀನಿ. ಸೊ ಇಲ್ಲಿ ಫಸ್ಟ್ ಬ್ಲಾಕಲ್ಲಿ ಖಾಲಿ
ಪ್ಲೇಸ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಈಗ ಕಂಟಿನ್ಯೂ 3 ಬ್ಲಾಕ್ಸ್ ಇರುತ್ತಲ್ಲ ಅಲ್ಲಿ, ಸೊ ಫಸ್ಟ್ 1 ಬ್ಲಾಕಿಗೆ ಅಂದರೆ ಫಸ್ಟ್ 2 ಕಂಬದ ಮಧ್ಯೆ ಸ್ಪೇಸ್ ಇರುತ್ತಲ್ಲ ಅಲ್ಲಿ 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ 1 ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಅದೇ ಫಸ್ಟ್ 2 ಚೈನ್ ಗ್ಯಾಪ್ ಅಂದರೆ 5 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಅದೇ ಗ್ಯಾಪಲ್ಲಿ ನಿಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಕಂಬ. ಸೊ ಟೋಟಲಾಗಿ 4 ಡಬಲ್ ಕ್ರೋಶೆ ಕಂಬ, 2 ಚೈನ್ನ ಬಿಟ್ಟು 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. 4 ಡಬಲ್ ಕ್ರೋಶೆ ಕಂಬ ಮಾಡಿದ್ಮೇಲೆ ಅದೇ 2 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಅದು ಪೆಟಲ್ಸ್ ಶೇಪ್ ಅಂದಾಗ ಬರಬೇಕು ಅದು ಡಿಸೈನು. ಸೊ ಈ ರೀತಿ ಕಾಣಿಸುತ್ತೆ. ಮತ್ತೆ ಈಗ ಒಂದು ಪೆಟಲ್ ಆಯಿತು, ಅದಾದಮೇಲೆ ಮತ್ತೆ 2 ಚೈನ್, ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟು 2 ಕಂಬದ ಮಧ್ಯೆ 2 ಚೈನ್ ಹಾಕಿರ್ತೀರಲ್ಲ ನೀವು, ಸೊ ಆ 2 ಚೈನ್ಗೆ 4 ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಆ 2 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಹೀಗೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ಅದಕ್ಕೆ ನಿಮಗೆ ಆಗಲ್ಲ ಹೇಳಿದ್ದು 2 ಚೈನ್ನ ಮಿಸ್ ಮಾಡಬೇಡಿ ಅಂತ. ನೀವು 2 ಚೈನ್ ಮಿಸ್ ಮಾಡಿದರೆ ಇಲ್ಲಿ ಈ ರೀತಿ ಪೆಟಲ್ಸ್ ಮಾಡೋಕ್ಕೆ ಅಲ್ಲಿ ಸ್ಪೇಸಸ್ ಸಾಲೋದಿಲ್ಲ. ಸೊ ಅದಕ್ಕೆ 2 ಚೈನ್ಸ್ನ ಸ್ಕಿಪ್ ಮಾಡಬೇಡಿ. 4 ಕಂಬ ಹಾಕಿದ್ಮೇಲೆ ಅದೇ 2 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡ್ಕೋಬೇಕು. ಸೊ ಇದು ಇಷ್ಟೇ ಡಿಸೈನ್ ಪೆಟಲ್ಸ್ ಹಾಕೋದು. ನೆಕ್ಸ್ಟು ಮತ್ತೆ ಬೇರೆ ಸ್ಟೆಪ್ ಬರುತ್ತೆ. ಇದೇ ಸ್ಟೆಪ್ಪಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ನಾವು 3rd ಪೆಟಲ್ ಮಾಡ್ಕೋತಾ ಇದ್ದೀವಿ. ಟೋಟಲ್ ನಾವಿಲ್ಲಿ ಒಂದು ಫ್ಲವರ್ಗೆ 6 ಪೆಟಲ್ಸ್ ಬೇಕು. ಈ ರೀತಿ ಏನಿದ್ದಾವಲ್ಲ ಈಗ ಹಾಕ್ತಿದ್ದೀನಲ್ಲ ಈ ರೀತಿ 6 ಪೆಟಲ್ಸ್ ಬೇಕು. ಒಂದು ಸ್ವಲ್ಪ ಇದು 3rd ಸ್ಟೆಪ್ಪೇ ಒಂದು ಸ್ವಲ್ಪ ಕನ್ಫ್ಯೂಸ್ ಅನಿಸುತ್ತೆ. ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ. 1 ಫ್ಲವರ್ ಅಥವಾ 2 ಫ್ಲವರ್ ಹಾಕಿದರೆ ಸಾಕು, ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಗೊತ್ತಾಗುತ್ತೆ. ಅಷ್ಟೊಂದೇನು ಕಷ್ಟ ಅನಿಸಲ್ಲ. ಬಟ್ ನೋಡುವಾಗ ಕರೆಕ್ಟಾಗಿ ನೋಡಿಕೊಂಡು ಡಿಸೈನ್ ಹಾಕ್ಕೊಳ್ಳಿ. ಇಲ್ಲಿ ನಾನು 4 ಕಂಬ ಮಾಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇದೇ ರೀತಿ 6 ಪೆಟಲ್ಸ್ ಮಾಡ್ಕೋತೀನಿ. ಸೊ ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ, 1 2 3 4 5 6 ಪೆಟಲ್ಸ್ ಮಾಡಿದ್ಮೇಲೆ ಅದನ್ನ ಲಾಕ್ ಕೂಡ ಮಾಡ್ಕೊಂಡಿದ್ದೀನಿ ನಾನು ಅಲ್ಲೇ. ಈ ರೀತಿ ಸ್ವಲ್ಪ ದಾರ ಮೇಲೆತ್ತಿ ನಾವಿಲ್ಲಿ ಫಸ್ಟ್ ಒಂದೇನು ಪೆಟಲ್ ಇದೆಯಲ್ಲ ಅಲ್ಲಿ 2 ಚೈನ್ ಹಾಕಿರ್ತೀವಲ್ಲ, 2 ಚೈನು ಮತ್ತು 2 ಕಂಬಗಳು, ಆ 2 ಚೈನು ಮತ್ತು ಕಂಬದ ಮಧ್ಯೆ ಸ್ಪೇಸ್ ಇರ್ತೀವಿ, ಯಾವುದೇ ಹೋಲ್ ಗ್ಯಾಪ್ ಅಲ್ಲ. 2 ಚೈನು ಮತ್ತು ಕಂಬದ ಮಧ್ಯೆ ನಿಡಲ್ ಹಾಕಬೇಕು. ನಿಡಲ್ ಹಾಕಿ ಈ ದಾರ ಏನು ನಾವು ಎತ್ತಿ ಇಟ್ಟಿರ್ತೀವಲ್ಲ ಫಸ್ಟೇ, ಸೊ ಆ ದಾರನ ತೊಗೊಳ್ಬೇಕು ಇದರಲ್ಲಿ ಹಾಸಿ. ಈ ರೀತಿ ನಾವೇನು ಸ್ವಲ್ಪ ದಾರ ಬಿಟ್ಟಿರ್ತೀವಲ್ಲ ಆ ದಾರನ ಈ ರೀತಿ ನಿಡಲ್ ಸಹಾಯದಿಂದ ಈ 2 ಚೈನು ಮತ್ತು ಕಂಬದ ಮಧ್ಯೆ ತೊಗೋಬೇಕು. ಸೊ ಈ ರೀತಿ ಕಾಣಿಸುತ್ತೆ ಅದು ಫ್ಲವರ್. ಈ ರೀತಿ ಬರುತ್ತೆ ಡಿಸೈನು. ಈ ರೀತಿ ದಾರ ಎಳ್ಕೊಂಡ್ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಕಂಟಿನ್ಯೂ ಡಿಸೈನ್ ಮಾಡಬೇಕು. ಸೊ ಇಲ್ಲಿ ನೆಕ್ಸ್ಟು 2 ಚೈನ್ಸ್ ಹಾಕ್ಕೊಳ್ಳೋಣ. ಲಾಕ್ ಮಾಡಿದ್ಬಿಟ್ಟು 2 ಚೈನ್ಸ್ ಹಾಕ್ಕೊಂಡು ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನಾವೀಗ ಇಲ್ಲಿ ವರ್ಕ್ ಮಾಡಿದ್ದೀವಲ್ಲ ಅದರ ನೆಕ್ಸ್ಟ್ ಕಂಬ, ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ. ಸೊ ಸೇಮ್ ಇಲ್ಲೂ ಕೂಡ 4 ಡಬಲ್ ಕ್ರೋಶೆ, ಅದಾದಮೇಲೆ ಅದನ್ನು ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ಇದು ಆಲ್ಮೋಸ್ಟ್ ಡಿಸೈನ್ ಇದೇ ರೀತಿ, ಬಟ್ 6 ಪೆಟಲ್ಸ್ ಆದಮೇಲೆ ಈ ರೀತಿ ಫ್ಲವರ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಇಲ್ಲಾಂದರೆ ಇದು ಸೇಮ್ ಕಂಟಿನ್ಯೂ ಏನು ನಾವು ಇದು ಹಾಕ್ತಿದ್ದೀವಲ್ಲ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು ಪೆಟಲ್ಸ್ನ. ಸೊ ಇಲ್ಲಿ ನಾನು ಒಂದು ಪೆಟಲ್ ಆದಮೇಲೆ 3 ಸಣ್ಣ ಪೆಟಲ್ಸ್ ಹಾಕಿ ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಇಲ್ಲಿ 1 ಪೆಟಲ್ ಆಯಿತು. ಈಗ ನೆಕ್ಸ್ಟು 2nd ಪೆಟಲಲ್ಲಿ ಒಂದು ಸ್ವಲ್ಪ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ, ಒಂದು ಸ್ವಲ್ಪ ಹೈಲೈಟ್ ಕಾಣಲಿ ಅಂತ ಹೇಳಿ, ಇಲ್ಲಾಂದರೆ ತುಂಬ ಪ್ಲೇನ್ ಅನಿಸುತ್ತೆ ಅಂತ ಹೇಳಿ. ಇಲ್ಲಿ 2 ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಬೀಡ್ ಸ್ಮಾಲ್ ಗೋಲ್ಡನ್ ಬೀಡ್ ಆ್ಯಡ್ ಮಾಡಿದೆ. ಬೀಡನ್ನ ಏನು ಲಾಕ್ ಮಾಡಬಾರ್ದು. ಹಾಗೆ ಮತ್ತೆ 2 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಸೊ 2 ಡಬಲ್ ಕ್ರೋಶೆ ಕಂಬ, 1 ಬೀಡು ಮತ್ತು 2 ಡಬಲ್ ಕ್ರೋಶೆ ಕಂಬ, ಅದಾದಮೇಲೆ ಲಾಕ್. ಫಸ್ಟ್ 2 ಚೈನ್ ಮಾಡ್ಕೊಂಡಿರಬೇಕು. ಸೊ ಇದು ಕೂಡ ಒಂದು ಪೆಟಲೇ, ಬಟ್ ಅದರಲ್ಲಿ ನಡುಕ್ಕೊಂದು ಬೀಡ್ ಬಂದಿದೆ ಅಷ್ಟೇ. ಸೊ ಇಲ್ಲಿ ಅದಾದಮೇಲೆ ಈ 3 ಚೈನ್ ಗ್ಯಾಪ್ ಬಿಟ್ಟ ಮೇಲೆ ಮತ್ತೆ 6 ಅಂದರೆ ಟೋಟಲ್ 9 ಪೆಟಲ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಇವು 3 ಪೆಟಲ್ಸ್ ಸ್ಟಾರ್ಟಿಂಗ್ ಏನಿರುತ್ತಲ್ಲ ಅವು ಗ್ಯಾಪಿಗೋಸ್ಕರ, ಒಂದು ಫ್ಲವರ್ ಮತ್ತು ಇನ್ನೊಂದು ಫ್ಲವರ್ ಮಧ್ಯೆ ಗ್ಯಾಪ್ ಇರಲಿ ಅಂತ. ಸೊ ಇಲ್ಲಿ 6 ಪೆಟಲ್ಸ್ ಕೌಂಟ್ ಮಾಡಿಕೊಂಡು 6 ಪೆಟಲ್ಸಲ್ಲಿ 1ನೇ ಪೆಟಲ್ ಯಾವುದಿರುತ್ತೆ ಅದ್ರ ಒಳಗಡೆ 2 ಚೈನು ಮತ್ತು ಆ ಕಂಬದ ಒಳಗಡೆ ನೀಡಲ್ ಹಾಕಿ ದಾರ ತಂದು ಈ ದಾರ ಏನು ನಾವು
ಇರ್ತಲ್ಲ ಅದನ್ನ ಈ ರೀತಿ ತಗೋಬೇಕು. ಆ ದಾರದಲ್ಲಿ ತಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಕಂಟಿನ್ಯೂ ಪೆಟಲ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ನಾನು 3 ಪೆಟಲ್ ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಮಧ್ಯದಲ್ಲಿ ಒಂದು ಪೆಟಲ್ಗೆ ಬೀಡ್ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ನಾವು ಈ ಫ್ಲವರ್ಗೆ ಕುಚ್ಚನ್ನು ಕೂಡ ಕಟ್ತಿದ್ದೀನಿ ನಾನು ಈ ಡಿಸೈನಲ್ಲಿ. ಬೇಕಂದರೆ ಕಟ್ಕೋಬೋದು ಕುಚ್ಚನ್ನ, ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸೊ ಪೂರ್ತಿ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಬೇಕು. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಡಿಸೈನು. ನಾವಿಲ್ಲಿ ಇದಕ್ಕೆ ಈ ರೀತಿ ಫ್ಲವರ್ಗೆ ಗಮ್ ಹಚ್ಚಬೇಕು, ಇಲ್ಲಾಂದರೆ ಅದು ಬಾಗಿರುತ್ತೆ. ಸೊ ಸ್ವಲ್ಪ ಗಮ್ ಹಚ್ಚಿ ಮಧ್ಯದಲ್ಲಿ ಒಂದು ಡಿಸೈನ್ದು ಬೀಡ್ ಕೂಡ ಗಮ್ ಹಾಕಿ ಅಂಟಿಸಿ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಪೂರ್ತಿ ಎಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ ಡಿಸೈನು. ಈ ರೀತಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಕಲರ್ ಕಾಂಬಿನೇಷನ್ ಚೇಂಜ್ ಇದ್ದರೆ, ಡಾರ್ಕ್ ಆಗಿದ್ದರೆ ಇನ್ನೂ ಎದ್ದು ಕಾಣಿಸುತ್ತೆ. ಬಟ್ ಇಲ್ಲಿ ಈ ಸೀರೆಗೆ ಅಷ್ಟೊಂದು ಡಾರ್ಕಾಗಿ ಕಾಣಿಸ್ತಿಲ್ಲ, ಯಾಕಂದರೆ ಸ್ವಲ್ಪ ಕಲರ್ಸ್ ಎಲ್ಲ ಸೇಮ್ ಇರೋದ್ರಿಂದ. ನಿಮಗೆ ಡಿಸೈನ್ ಇಷ್ಟ ಆದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.